ಮೇಡಮ್, ನೀವು ಕೂಡ ಹೇಳ್ತಾ ಇದ್ರಿ, ಬಟ್ ಅವ್ರೇನಾದ್ರು ಫ್ಯಾಕ್ಟ್ರಿಗೆ ಬಂದಿದ್ರಾ? ಎಷ್ಟು ಟೈಮ್ ಇಂದ ಬಂದಿದ್ರು? ಮತ್ತೆ ನೋಡಿದ್ರ ನೀವು ಅವ್ರನ್ನ ವ್ಯಕ್ತಿಗತ ಹೇಗಿದ್ರು ಚಿನ್ಮಯ? ಅವ್ರು ಚಿಕ್ಕ ಮಗುವಿಂದನೂ ನೋಡಿದ್ವಿ. ಇನ್ನು 35 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಕರುಣಾಕರ್. ಒಂದು ಫ್ಯಾಮಿಲಿ ತರ ಇದ್ರು. ಅವ್ರ ಬ್ರದರು ಫುಲ್ ಫ್ಯಾಮಿಲಿ ಇದನ್ನ ಕಂಪನಿನ ಬೆಳೆಸಿದ್ದು. ಸೊ ಚಿಕ್ಕ ಮಗುವಿಂದ ನೋಡ್ತಾ ಇದ್ವಿ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಐ ಥಿಂಕ್ ಎಲ್ಲರೂ ಮಾತಾಡಿದ್ದಾರೆ. ನಂದು ಇನ್ನೊಂದು ಉದ್ದೇಶ ಇದೆ. ಬ್ಲೇಮ್ಗಿಂತ ಗೌರ್ಮೆಂಟ್ ಹಿಂಗ್ ಮಾಡೋದು, ಇವ್ರು ಹಂಗ್ ಮಾಡೋದ್ರಿಂದ ಎವ್ರಿ ನಾಗರಿಕರು, ಈಚ್ ಒನ್ ಆಫ್ ಅಸ್ ಆಸ್ ಇಂಡಿವಿಜುವಲ್ಸ್ ಆಫ್ ಅವರ್ ಕಂಟ್ರಿ ಏನ್ ಮಾಡ್ಬೋದು, ಹೌ ಕ್ಯಾನ್ ವಿ ಪ್ರಿವೆಂಟ್ ದಿಸ್? ಎಲ್ಲರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಹೌ ಕ್ಯಾನ್ ವಿ ಪ್ರಿವೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಲೈಕ್ ದಿಸ್? ಸೆಲೆಬ್ರೇಷನ್ ಇಸ್ ನೀಡೆಡ್. ಸೆಲೆಬ್ರೇಷನ್ ಮಾಡಲೇಬೇಕು. ಲೈಫ್ ಇಸ್ ಆಲ್ ಅಬೌಟ್ ಸೆಲೆಬ್ರೇಷನ್. ಬಟ್ ಏನ್ ಮಾಡ್ಬೋದು? ಹೌ ಕ್ಯಾನ್ ವಿ ಪ್ರಿವೆಂಟ್ ದಿಸ್? ಹೌ ಕ್ಯಾನ್ ವಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಇನ್ ಅವರ್ ಹ್ಯಾಂಡ್ಸ್? Even the way we make our government do a quality work, even that is our responsibility. ಇದು ಇಲ್ಲಿರುವಂತಹ ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲರೂ ಹೇಳ್ತಾ ಇರುವಂತಹ ಮಾತು. ಒಂದು ಸಲ ಆ ವಿಜುವಲ್ಸ್ ಅನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಇವರೆಲ್ಲರೂ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಜನರು, ಅಂದ್ರೆ ಫ್ಯಾಕ್ಟ್ರಿಯ ಸಿಬ್ಬಂದಿಯಿಂದ ಹಿಡಿದು ಓನರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇರುವಂತದ್ದು. ಅದ್ರ ಜೊತೆಗೆ ಆಕೆಯ ಒಂದು ಫೋಟೋವನ್ನ ಇಟ್ಟು ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಕರುಣಾಕರ್ ಶೆಟ್ಟಿ ಅವರ ಮಗಳಿಗೆ ಕುಮಾರಿ ಚಿನ್ಮಯಿ ಶೆಟ್ಟಿ ಈಕೆ ಅಕಾಲಿಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಸಿಕ್ಕಿ ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ರಾಜಲಕ್ಷ್ಮಿ ಏನು ಈ ಫ್ಯಾಕ್ಟರಿಯ ಕಡೆಯಿಂದಲೂ ಕೂಡ ಈಗ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಆಗಬಾರ್ದಿತ್ತು ಘಟನೆ, ಆದ್ರೆ ಆಗಿ ಹೋಯ್ತು. ದುರಂತ ಸಂಭವಿಸಿದೆ. ಇನ್ನು ಮೇಲಾದ್ರೂ ಕೊನೆ ಪಕ್ಷ ಎಚ್ಚರಿಕೆಯನ್ನ ವಹಿಸುವಂತಹ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಆದ್ರೂ ಒಂದು ದೊಡ್ಡ ಕಾರ್ಯಕ್ರಮ ಆಗುವಾಗ ಸಾಕಷ್ಟು ಕ್ರೌಡ್ ಸೇರುವಂತಹ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯನ್ನ ವಹಿಸಬೇಕು, ಜಾಗೃತೆಯನ್ನ ವಹಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಫ್ಯಾಕ್ಟರಿ ವರ್ಕರ್ಸ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.